ನಮಸ್ತೆ, ಅಕ್ಷತಾಕ್ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಅಡುಗೆ ಮ್ಯಾಂಗೋ ರೈಸ್. ತೋತಾಪುರಿ ಮಾವಿನಕಾಯಿಯನ್ನು ಉಪಯೋಗಿಸಿ ನಾನು ರುಚಿಯಾದ ಮ್ಯಾಂಗೋ ರೈಸ್ ಮಾಡ್ತಾ ಇದ್ದೇನೆ. ಬೇಕಾದ ಇಂಗ್ರೀಡಿಯೆಂಟ್ಸ್ ಲಿಸ್ಟ್. ನಾನು 1 ಹಿಡಿಯಷ್ಟು ಕಡಲೆಬೇಳೆಯನ್ನು ನಿನ್ನೆ ರಾತ್ರಿ ನೆನೆಸಿ ಇಟ್ಟಿದ್ದೆ. ಇವತ್ತು ಬೆಳಗ್ಗೆ ಅದನ್ನು ಅನ್ನ ಬೇಯಿಸುವಾಗ ಒಟ್ಟಿಗೆ ಹಾಕ್ಕೊಂಡು ಬೇಯಿಸಿಕೊಂಡದ್ದು. ಅಕ್ಕಿಯನ್ನು ತೊಳೆದು ಅದಕ್ಕೆ ಈ ನೆನೆಸಿಟ್ಟಂಥ ಕಡಲೆಬೇಳೆಯನ್ನು ಹಾಕಿ ಅಕ್ಕಿಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೇನೆ. ಈ ಥರ ಬಂದಿದೆ ನೋಡಿ. ಅನ್ನ ಬೇಯಿಸುವಾಗ ಅಕ್ಕಿಗೆ ಎಷ್ಟು ನೀರು ಹಾಕ್ತೀರಾ ಅಷ್ಟೇ ಹಾಕಬೇಕು. ಕಡಲೆ ಹಾಕಿದ್ದೀರಿ ಅಂತ ಜಾಸ್ತಿ ನೀರು ಹಾಕೋದು ಬೇಡ. ತೋತಾಪುರಿ ಮಾವಿನಕಾಯಿಯನ್ನು ತುರಿದು ಇಟ್ಕೊಂಡಿದ್ದೇನೆ. ಈಗ ಒಂದು ದಪ್ಪ ತಳದ ಕಡಾಯಿ ತೆಗೆದುಕೊಂಡು ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಒಗ್ಗರಣೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಕೊಳ್ಬೇಕು. ನಾನಿಲ್ಲಿ ಚಿಕ್ಕ ಸ್ಪೂನನ್ನು ಉಪಯೋಗಿಸಿದ ಕಾರಣ 4 ಸ್ಪೂನ್ ಹಾಕ್ಕೊಳ್ತಾ ಇದ್ದೇನೆ. 2 ಟೇಬಲ್ ಸ್ಪೂನ್ ದೊಡ್ಡ ಚಮಚದಲ್ಲಿ 2 ದೊಡ್ಡ ಚಮಚ ಎಣ್ಣೆಯನ್ನು ಹಾಕಿಕೊಳ್ಳಿ. ಈಗ ಒಂದು ಮುಷ್ಟಿಯಷ್ಟು ನೆಲಕಡಲೆಯನ್ನು ಹಾಕ್ಕೊಳ್ಳಿ, ಶೇಂಗಾ ಬೀಜ. ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಶೇಂಗಾ ಬೀಜ, ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸು ಇಷ್ಟನ್ನು ಹಾಕ್ಕೊಳ್ಬೇಕು. ನಾನು ಇವತ್ತು ಹಸಿಮೆಣಸಿನ ಬದಲು ಜೀರಿಗೆ ಮೆಣಸು, ಗಾಂಧಾರಿ ಮೆಣಸನ್ನು ಹಾಕ್ಕೊಂಡಿದ್ದೇನೆ. ನೀವು ನಿಮ್ಮ ಹತ್ರ ಯಾವ ಮೆಣಸಿದೆ ಅದನ್ನು ಹಾಕ್ಕೊಳ್ಳಿ. ಹಸಿಮೆಣಸು ಇಲ್ಲ ಅಂದರೆ ಕೆಂಪು ಮೆಣಸು ಹಾಕ್ಕೊಳ್ಳಿ. ಒಮ್ಮೆ ಈ ಥರ ಫ್ರೈ ಮಾಡ್ಕೊಳ್ಳಿ. ಈಗ ಗಾಂಧಾರಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಮೆಣಸನ್ನು ಹಾಗೆ ಮುರಿದು ಹಾಕ್ತಾ ಇದ್ದೇನೆ. ಇನ್ನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಬೇಕು. ಕರಿಬೇವಿನ ಸೊಪ್ಪು ಮತ್ತು ಮೆಣಸು ಇದು ಎಣ್ಣೆಗೆ ಹಾಕಿದಾಗ ಸಿಡಿಯುವ ಚಾನ್ಸ್ ಇದೆ. ಅದಕ್ಕೋಸ್ಕರ ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೇನೆ. ಈಗ ಒಗ್ಗರಣೆ ಆಗಿದೆ. ಇದಕ್ಕೆ ತುರಿದಿಟ್ಟಂಥ ತೋತಾಪುರಿ ಮಾವಿನಕಾಯಿಯನ್ನು ಹಾಕ್ಕೊಂಡೆ. ಇನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ 2 ಸ್ಪೂನ್ನಷ್ಟು ಬೆಲ್ಲದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಬೆಲ್ಲವನ್ನು ನಿಮ್ಮ ರುಚಿಗೆ ತಕ್ಕಂತೆ ಹಾಕಿಕೊಳ್ಳಿ.
ನೀವು ತೆಗೆದುಕೊಂಡ ಮಾವಿನಕಾಯಿಯ ರುಚಿಗೆ ಎಷ್ಟು ಬೆಲ್ಲ ಬೇಕಾಗ್ತದೆ ನೋಡಿಕೊಂಡು ಹಾಕಿ. ಎಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಒಳ್ಳೆ ಪರಿಮಳ ಬರ್ತಾ ಇದೆ. ಈಗ ಇದಕ್ಕೆ ಬೇಯಿಸಿಟ್ಟ ಅನ್ನವನ್ನು ಹಾಕ್ಕೊಳ್ಬೇಕು. ಕಡಲೆಬೇಳೆಯನ್ನು ನೆನೆಸಿಟ್ಟು ಹಾಕಿದ ಕಾರಣ ಅದು ಅಕ್ಕಿ ಬೇಯುವಾಗನೇ ಚೆನ್ನಾಗಿ ಬೆಂದಿದೆ. ಒಳ್ಳೆ ಉದುರಾಗಿ ಬಂದಿದೆ ನೋಡಿ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೇನೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ರುಚಿಯಾದ ಮ್ಯಾಂಗೋ ರೈಸ್ ಸಿದ್ಧವಾಗಿದೆ. ಮಾವಿನಕಾಯಿಯಲ್ಲಿ ಬೇರೆ ಬೇರೆ ಥರದ ಚಿತ್ರಾನ್ನ ಮಾಡ್ತಾರೆ. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.